ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾಮಪದಗಳ ನಿಯಮಗಳನ್ನು ನಾವು ತಿಳ್ಕೊಳ್ಳೋಣ. ನೌನ್ ರೂಲ್ಸ್ ಅಂತ ನಾವು ಹೇಳ್ತೇವೆ. ಸಮ್ ನೌನ್ಸ್ ಆರ್ ಆಲ್ವೇಸ್ ಇನ್ ಪ್ಲೂರಲ್ ಫಾರ್ಮ್. ಕೆಲವು ನಾಮಪದಗಳು ಯಾವಾಗಲೂ ಬಹುವಚನ ರೂಪದಲ್ಲಿ ಇರ್ತಾವ. ಹೀಗಾಗಿ ಇಟ್ಸ್ ದ ಟೇಕ್ ಪ್ಲೂರಲ್ ವರ್ಬ್. ಅದು ಏನ್ ತೆಗೆದುಕೊಳ್ತಪ್ಪ ಅಂತಂದ್ರ ಬಹುವಚನ ಕ್ರಿಯಾಪದವನ್ನು ತೆಗೆದುಕೊಳ್ತಕ್ಕಂಥವು. These nouns have no singular form. ಇದು ಯಾವಾಗಲೂ ನಾಮಪದಗಳು ಏಕವಚನದಲ್ಲಿ ಇರುವುದಿಲ್ಲ, ಆ ಒಂದು ರೂಪದಲ್ಲಿ ಇರುವುದಿಲ್ಲ. ಅವುಗಳು ಯಾವ್ಯಾವು? ದೀಸ್ ಆರ್ ದ ಅಸೆಟ್ಸ್ ಅಂತ ನಾವು ಹೇಳ್ಬೋದು. ಅದೇ ತರ ಆನಲ್ಸು, ಅರ್ಚೀವ್ಸು, ಆಶಸ್, ಅದೇ ತರ ಆರಿಯರ್ಸ್, ಅಥ್ಲೆಟಿಕ್ಸ್, ಆಸ್ಪಿಸಿಯಸ್, ಸ್ಪೈಸಿಸ್, ಸೀಸರ್ಸ್, ಟ್ರೌಸರ್ಸ್, ಪ್ಯಾಂಟ್ಸ್, ಕ್ಲಿಪ್ಪರ್ಸ್, ಇನ್ನೂ ಅನೇಕ ಇದೆ. ಅವೆಲ್ಲ ಅನೇಕ ಇರ್ತಕ್ಕಂಥವೆಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎಲ್ಲರೂ ಅಲ್ಲಿ ಡಿಸ್ಕ್ರಿಪ್ಷನ್ ಅನ್ನ ಕ್ಲಿಕ್ ಮಾಡಿ ನೋಡಿ, ಸಿಗುತ್ತೆ. ಈ ನೌನ್ ರೂಲ್ಸ್ ನ ನಾವು ಪ್ಲೂರಲ್ ಫಾರ್ಮ್ ಇರ್ತಾವ, ಯಾವಾಗಲೂ ಸಿಂಗ್ಯುಲರ್ ಇರಲ್ಲ ಅಂತ ಹೇಳಿದ್ದೆವು. ಸೊ ಇದರಲ್ಲಿ ಕೆಲವು ಎಕ್ಸಾಂಪಲ್ಗಳನ್ನ ನಾವು ಅಧ್ಯಯನ ಮಾಡೋಣ. ನೋಡ್ರಿ, ಇಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲಿ ವೇರ್ ಆರ್ ಮೈ ಪ್ಯಾಂಟ್ಸ್ ಅಂತಾನೆ ನಾವು ಕರಿಬೇಕು. ನನ್ನ ಪ್ಯಾಂಟ್ ಎಲ್ಲಿದೆ ಅಂತಾನೆ ನಾವು ಕೇಳ್ತೀವಿ. ವೇರ್ ಆರ್ ಮೈ ಪ್ಯಾಂಟ್ಸ್ ಅಂದ್ರೆ ನನ್ನ ಪ್ಯಾಂಟ್ಗಳು ಎಲ್ಲಿದೆ ಅಂತ ಕೇಳಲ್ಲ. ವೇರ್ ಆರ್ ಮೈ ಪ್ಯಾಂಟ್ಸ್ ಅಂದ್ರೆ ನನ್ನ ಪ್ಯಾಂಟ್ ಎಲ್ಲಿದೆ ಅಂತಾನೆ ಅರ್ಥ. ಅದೇ ತರ ವೇರ್ ಪ್ರೊಸೀಡ್ಸ್ ವರ್ ಡೆಪಾಸಿಟೆಡ್ ಇನ್ ದ ಕೋರ್ಟ್. ನೋಡ್ರಿ, ವೇರ್ ಪ್ರೊಸೀಡ್ಸ್ ವರ್ ಡೆಪಾಸಿಟೆಡ್ ಇನ್ ದ ಕೋರ್ಟ್. ಹಣವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಡಲಾಯಿತು. ಹಣವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಡಲಾಯಿತು. ಅದೇ ತರನಾಗಿ ನಾವು ನೋಡ್ತಾ ಬರ್ತಿದ್ದೆವು. ನೆಕ್ಸ್ಟ್, ಆಲ್ ಹೀಸ್ ಅಸೆಟ್ಸ್ ವರ್ ಸೀಸ್ಡ್. ಅವನ ಎಲ್ಲಾ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲಾಯಿತು. ಏನಂದ್ರೆ ಅವನೆಲ್ಲ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲಾಯಿತು. ಇವೆಲ್ಲ ಪ್ಲೂರಲ್ ಫಾರ್ಮ್ ಅಲ್ಲೇ ಬರುತ್ತೆ. ಅದೇ ತರ ನೋಡಿ, ವೇರ್ ಆರ್ ದ ಟಾಂಗ್ಸ್, ವೇರ್ ಆರ್ ದ ಟಾಂಗ್ಸ್. ಸೊ ಇದು ನೋಡ್ತಾ ಬಂದಾಗ ಇಕ್ಕಳು ಎಲ್ಲಿದೆ? ಇಕ್ಕಳಪ್ಪ ಅಂದ್ರೆ ನಮ್ಮ ಮನೇಲಿ ಕಿಚನ್ ಅಲ್ಲಿ ಬಳಸ್ತಾ ಇದ್ದೇವೆ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಪಕ್ಕಡ ಅಂತ ಹೇಳ್ತೀರಿ. ಕಿಚನ್ ಅಲ್ಲಿ ಬಿಸಿ ಪಾತ್ರೆಯನ್ನ ಹಿಡಿಬೇಕಾದ್ರೆ ಆ ಇಕ್ಕಳನ್ನ ಬಳಸ್ತಿದ್ರಿ. ಅದನ್ನ ವೇರ್ ಆರ್ ದ ಟಂಗ್ಸ್ ಅಂತಾನೆ ನಾವು ಕೇಳ್ತೀವಿ. ವೇರ್ ಇಸ್ ಟಂಗ್ ಅನ್ನಕ್ಕೆ ಬರಲ್ಲ. ಸೊ ಇದೆಲ್ಲ ಪ್ಲೂರಲ್ ಫಾರ್ಮ್ ಅಲ್ಲೇ ಇರ್ತಕ್ಕಂಥವು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಹಿ ಸೀಸ್ ಡಿಸಿಡೆಂಟ್ಸ್ ಆಸ್ ದ ಡ್ರಗ್ಸ್ ಆಫ್ ಸೊಸೈಟಿ. ಅವನ ಭಿನ್ನಮತೀಯರನ್ನು ಸಮಾಜದ ಕನಸದಂತೆ ನೋಡ್ತಾನೆ. ಇವನ್ ಏನ್ ಮಾಡ್ತಾನೆ? ಭಿನ್ನಮತೀಯರನ್ನು ಸಮಾಜ ಕನಸಿನಂತೆ ನೋಡುತ್ತಾನೆ. ಅದೇ ತರನಾಗಿ ನೆಕ್ಸ್ಟ್, ಅಲಾರ್ಮ್ಸ್ ವರ್ ಗಿವನ್ ಟು ದ ಬೆಗ್ಗರ್ಸ್. ಭಿಕ್ಷುಕರಿಗೆ ದಾನ ನೀಡಲಾಗುತ್ತಿತ್ತು. ಅಲಾರ್ಮ್ಸ್ ವರ್ ಗಿವನ್, ಭಿಕ್ಷುಕರಿಗೆ ದಾನ ನೀಡಲಾಯಿತು. ಇಲ್ಲಿ ಒಂದು ನಾವು ನೋಟೆಡ್ ಪಾಯಿಂಟ್ ಅನ್ನು ನೋಡೋಣ. ಸೂಚನೆ ಈ ಒಂದು ನೋವ್ನಲ್ಲಿ ಮೀನ್, ಇದರ ಅರ್ಥ ಏನಪ್ಪಾ ಅಂತಂದ್ರ ಆದಾಯದ ಅರ್ಥದಲ್ಲಿ ಬಂದಾಗ ಅರ್ಥಗಳು ಯಾವಾಗಲೂ ಬಹುವಚನ ಕ್ರಿಯಾಪದವನ್ನು ತೆಗೆದುಕೊಳ್ತವೆ. ಆದಾಯದ ಅರ್ಥಗಳು ಯಾವುದೇ ಬರಲಿ, ಅವು ಬಹುವಚನ ಕ್ರಿಯಾಪದಗಳನ್ನೇ ತೆಗೆದುಕೊಳ್ತಕ್ಕಂಥವು. ಒಂದು ಗುರಿಯನ್ನು ಸಾಧಿಸುವ ಮಾರ್ಗ ಎಂಬ ಒಂದು ಅರ್ಥದಲ್ಲಿ ಆ ಒಂದು ಅರ್ಥಗಳು ಮೀನ್ಸ್ ಅಂತ ನಾವೇನ್ ಹೇಳ್ತೇವಲ್ಲ, ಮೀನ್ ಅಂತ ನಾವೇನ್ ಹೇಳ್ತೇವೆ, ಆ ಒಂದು ಅರ್ಥಗಳು ಮೊದಲು ನಾವೇನಂತ ಎ ಮತ್ತು ಇನ್ನೊಂದು ಎವರಿ ಅಂತ ಇವೆರಡು ನಾವು ತಗೊಳ್ತಾ ಬರ್ತಾ ಇದೀವಿ. ಎ ಮತ್ತು ಎವರಿಯನ್ನ ನಾವು ಬಳಸಿದಾಗ ಅದು ಏನಾಗತ್ತೆ? ಏಕವಚನ ಆಗತ್ತ. ಹೀಗಾಗಿ ನೋಡಿ, ಮೀನ್ ಇದರರ್ಥ ಇನ್ ದ ಸೆನ್ಸ್ ಆಫ್ ಎ ಇನ್ಕಮೆನ್ಸ್ ಅಂದ್ರೆ ಈ ಒಂದು ಅರ್ಥದಲ್ಲಿ ಯಾವಾಗಲೂ ಬಹುವಚನ ಕ್ರಿಯಾಪದವನ್ನೇ ತೆಗೆದುಕೊಳ್ತಾ ಬರ್ತಕ್ಕಂಥ. ಅಂದ್ರೆ ಇಟ್ ಆಲ್ವೇಸ್ ಟೇಕ್ಸ್ ಎ ಪ್ಲೂರಲ್ ವರ್ಬ್ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಆದಾಯದಲ್ಲಿ ಬಂದಾಗ ಇನ್ ದ ಸೆನ್ಸ್ ಆಫ್ ವೇ ಇಸ್ ಅಚೀವ್. ಇಲ್ಲಿ ನಾವು ಬಂದಾಗ ಸಮ್ ಎಂಡ್ ಆಫ್ ಮೀನ್ಸ್
ಇಟ್ ಟೇಕ್ ಎ ಸಿಂಗ್ಯುಲರ್ ವರ್ಬ್. ಕೊನೆಗೆ ಏನಾಗುತ್ತೆ ಇದು ಸಿಂಗ್ಯುಲರ್ ವರ್ಬ್ ಆಗುತ್ತೆ. ಎಂಡ್ ಆಫ್ ಮೀನ್ಸ್ ಅದರ ಅರ್ಥ ನಾವು ನೋಡ್ತಾ ಬಂದಾಗ ಎ ಸಿಂಗ್ಯುಲರ್ ಅಲ್ಲಿ ಅಂದ್ರೆ ಏಕವಚನದಲ್ಲಿ ಬಂದಾಗ ಎ ಮತ್ತು ಎವರಿಯನ್ನ ಬಳಸ್ಕೋಬೇಕು. ಈಸ್ ಯೂಸ್ಡ್ ಬಿಫೋರ್ ಎ ಮೀನ್ಸ್ ಅಂದ್ರೆ ಅರ್ಥದ ಹಿಂದಗಡೆ ಎ ಮತ್ತು ಎವರಿಯನ್ನ ಬಳಸಬೇಕು. ಇಟ್ ಈಸ್ ಅವಾಗ ಏನಾಗತ್ತ ಸಿಂಗ್ಯುಲರ್ ಆಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೈ ಮೀನ್ಸ್ ವರ್ ರೆಡ್ಯೂಸ್ಡ್. ಮೈ ಮೀನ್ಸ್ ವರ್ ರೆಡ್ಯೂಸ್ಡ್ ಸಬ್ಸ್ಟೆಂಟಲಿ. ಸಬ್ಸ್ಟೆಂಟಲಿ ಅಂದ್ರೆ ನನ್ನ ಅರ್ಥಗಳು ಗಣನೀಯವಾಗಿ ಏನಾದವ್ರೆ, ನನ್ನ ಅರ್ಥಗಳು ಗಣನೀಯವಾಗಿ ಕಡಿಮೆಯಾದವು. ನನ್ನ ಅರ್ಥಗಳು ಗಣನೀಯವಾಗಿ ಕಡಿಮೆ ಆದವು. ಅದೇ ತರ ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೊಂದು, ಎವ್ರಿ ಮೀನ್ಸ್ ಈಸ್ ಗುಡ್. ಎವ್ರಿ ಮೀನ್ಸ್ ಈಸ್ ಗುಡ್ ಇಫ್ ದ ಎಂಡ್ ಈಸ್ ಗುಡ್. ಅಂತೆ ಯಾವಾಗಲೂ ಏನಾಗಿರ್ಬೇಕ್ರೆ ಒಳ್ಳೆಯದಾಗಿದ್ದರೆ ಪ್ರತಿಯೊಂದು ಅರ್ಥವು ಏನಾಗಿರುತ್ತೆ ಒಳ್ಳೆಯದೇ ಆಗಿರುತ್ತೆ. ನೋಡ್ರಿ, ರೂಲ್ ನಂಬರ್ 2 ಸೆಕೆಂಡ್ ಒಂದು ನೋಡೋಣ. ಸಮ್ ನೌನ್ಸ್ ಲುಕ್ ಪ್ಲೂರಲ್ ಇನ್ ಫಾರ್ಮ್. ನಮಗ ಕೆಲವು ನಾಮಪದಗಳು ಬಹುವಚನ ರೂಪದಲ್ಲೇ ಕಾಣ್ತಾ ಇದ್ದಾವೆ, ಆದರೆ ಹ್ಯಾವ್ ಸಿಂಗ್ಯುಲರ್ ಮೀನಿಂಗ್. ಅವು ಏನಾಗಿರ್ತಕ್ಕಂಥವು ಸಿಂಗ್ಯುಲರ್ ಮೀನಿಂಗ್, ಏಕವಚನ ಒಂದು ಅರ್ಥವನ್ನ ಕೊಡ್ತಕ್ಕಂಥದ್ದು, ಏಕವಚನದಲ್ಲಿ ನಮಗೆ ಕಾಣ್ತಾ ಬರ್ತಕ್ಕಂಥದ್ದು. ಅಂತಹ ನಾಮಪದಗಳನ್ನ ನಾವು ಏಕವಚನ ಕ್ರಿಯಾಪದವನ್ನ ತೆಗೆದುಕೊಳ್ತೇವೆ. ಹೇಳೋದು ಸಚ್ ನೌನ್ ಶುಡ್ ಟೇಕ್ ಸಿಂಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಅವು ಯಾವಪ್ಪ? ದಿಸ್ ಆರ್ ನ್ಯೂಸ್. ನೋಡ್ರಿ, ನ್ಯೂಸ್ ಅಂತಾನೆ ನಾವು ಕರಿತೀವಿ, ಸಿಂಗ್ಯುಲರ್ ಮೀನಿಂಗ್ ಇದೆ. ಬಟ್ ನಮಗೆ ನ್ಯೂಸ್ ಅಂದ ತಕ್ಷಣ ಪ್ಲೂರಲ್ ಅಂತ ಬಿಡಿಸುತ್ತೆ ನೋಡ್ತಾ, ಯಾಕಂದ್ರೆ ಇಲ್ಲಿ ಎಸ್ ಪ್ರತ್ಯಯ ಕಾಣುತ್ತಲ್ಲ, ಹಾಗಾಗಿ ನೀವೇಂತ ನ್ಯೂಸ್ ಅಂದ್ರೆ ಪ್ಲೂರಲ್ ಅಂತೀವಿ. ಅದೇ ತರ ಇನ್ನಿಂಗ್ಸ್, ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾವು ಹೇಳ್ತಾ ಹೋಗ್ತಿದ್ವಿ. ಆದ್ರೆ ಇನ್ನಿಂಗ್ ಅನ್ನಕ್ ಬರಲ್ಲ, ನಾವು ಇನ್ನಿಂಗ್ಸ್ ಅಂತಾನೆ ಕರಿತೇವೆ, ವಿಚ್ ಸಿಂಗ್ಯುಲರ್ ಮೀನಿಂಗ್ ಆಗಿರ್ತಕ್ಕಂಥದ್ದು. ಅದೇ ತರ ಪಾಲಿಟಿಕ್ಸ್, ರಾಜಕೀಯಗಳು ಅನ್ನಕ್ ಬರಲ್ಲ ನಮಗೆ, ರಾಜಕೀಯ. ಅದೇ ತರ ಸಮನ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಥಿಕ್ಸ್, ಎಕನಾಮಿಕ್ಸ್, ಇನ್ನು ಹಲವಾರು ಇದಾವೆ. ಸೊ ಕೆಲವೊಂದು ಸೆಂಟೆನ್ಸ್ ಗಳನ್ನ, ವಾಕ್ಯಗಳನ್ನ ನೋಡೋಣ. ನೋಡ್ರಿ, ಆ ವಾಕ್ಯಗಳನ್ನ ಈಗ ನಾವು ನೋಡೋಣ. ನೋಡ್ರಿ, ಒಂದೇದು, ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್. ಯಾವುದೇ ಸುದ್ದಿ ಒಳ್ಳೆಯ ಸುದ್ದಿ ಅಲ್ಲ. ನೋ ನ್ಯೂಸ್, ಯಾವುದೇ ಸುದ್ದಿ ಒಳ್ಳೆಯ ಸುದ್ದಿ ಅಲ್ಲ. ಅದೇ ತರ ನೋಡೋಣ, ಡ್ರಾಫ್ಟ್ಸ್ ಅಂತಿದೆ. ಈ ಡ್ರಾಫ್ಟ್ಸ್ ಒಳ್ಳೆಯ ಆಟ ಆಗಿರ್ತಕ್ಕಂಥ. ಡ್ರಾಫ್ಟ್ಸ್ ಅನ್ನೋದು ಏನಾಗಿದೆ? ಒಳ್ಳೆಯ ಆಟ. ಅದೇ ತರನಾಗಿ ನಾವು ನೋಡೋಣ, ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಈಸ್ ಎ ಗುಡ್ ಸಬ್ಜೆಕ್ಟ್. ಅರ್ಥಶಾಸ್ತ್ರವು ಉತ್ತಮ ವಿಷಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಎಥಿಕ್ಸ್ ಡಿಮ್ಯಾಂಡ್ಸ್ ಹಾನೆಸ್ಟಿ ವರ್ಕಿಂಗ್. ನೈತಿಕತೆಯು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುತ್ತದೆ. ನೈತಿಕತೆಯು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುತ್ತದೆ. ಇದು ರೂಲ್ ನಂಬರ್ 2 ಆಗಿರತಕ್ಕಂಥದ್ದು. ಎಲ್ಲರಿಗೂ ಇವತ್ತಿನ ದಿನದ ಧನ್ಯವಾದಗಳನ್ನು